ನೀವು ಲೋಕಲ್ ಎಸ್ಪಿ ಆಗಿದ್ದವರಲ್ಲ ಸ್ವಾಮಿ? ಹೌದು, ಅದಿರ್ಲಿ. ಈಗ ನೀವ್ ಯಾಕೆ ವಿಡಿಯೋ ಮಾಡಿದ್ರಿ? ಆಫ್ ಮಾಡಿ ವಿಡಿಯೋ ಇರ್ಲಿ. KRS ಪಕ್ಷದವರು ನಿಮ್ಗೆ ಗೊತ್ತಿದೆ ಅಲ್ವಾ, ಎಲ್ಲ ಕಡೆ ಲೈವ್ ಮಾಡೋದು ನಾವು. ನೀವು ವಿಡಿಯೋ ಯಾಕೆ ಮಾಡ್ತಾರೆ? ನೀವು ಎಸ್ಪಿ ಆಗಿದ್ದವರು ಇಲ್ಲಿ ಬಂದು ಏನಿದ್ರು ಲೋಕಲ್ ಮಾಡ್ತಾರೆ. ಇಲ್ಲ, ನೀವು ಲೋಕಲೇ ಮಾಡ್ತಾ ಇರೋದು. ಇಲ್ಲ, ನೀವು ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ಯಾವ ಕೇಸ್ ಹಾಕ್ತಾರೆ? ಮಾಡ್ತಾ ಇರೋದೇ ಅಲ್ಕ ಕೆಲಸ. ನೀವು ಸಾರ್ವಜನಿಕವಾಗಿ ಅಕಡ ತಾಂಡು ಬರೀ ಬಿಡ್ತಾ ಇದ್ದೀರಿ. ಬನ್ನಿ ಸಾಹೇಬ್ರನ್ನ ಬಿಡ್ತಾ ಇದ್ದೀರಿ. ಇಲಾಖೆಗಳೆಲ್ಲ ಬರಬೇಕು. ಆದ್ರೆ ಇವತ್ತು ಶಿಕ್ಷೆ ಬೇಡುವಂತ ಪರಿಸ್ಥಿತಿ. ಶೆಡ್ ಕರ್ಕೊಂಡ್ರೆ ಸನ್ಮಾನ ಮಾಡಲ್ಲ. ಶೆಡ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನೋಡ್ರಿ, ಅದೆಲ್ಲ ಮಾತಾಡ್ಬೇಡಿ. ಫಸ್ಟ್ ಮೊಬೈಲ್ ಆಫ್ ಮಾಡ್ರಿ. ನಾವ್ ಇದೆಲ್ಲ ನಿಮ್ಮಲ್ಲಿ ಕೇಸ್ ಹಾಕ್ಬೇಕಾಗುತ್ತೆ. ಹೌದಾ? ಮೊಬೈಲ್ ಆಫ್ ಮಾಡಿ. ಫಸ್ಟ್ ಮೊಬೈಲ್ ಆಫ್ ಮಾಡ್ರಿ. ಅದು ನಿಮ್ಮ ಮೇಲೆ ಎಷ್ಟು ಕೇಸ್ ಆಗಿದೆ ಈಗ? ನಮ್ಮ ಮೇಲೆ ಯಾವ್ದು ಕೇಸ್ ಇಲ್ಲ. ನಾವೆಲ್ಲ ಶುದ್ಧಾಸ್ತ್ರು. ಯಾವ್ದು ನೋಡಿ ನಮಸ್ಕಾರ. ನೀವು ಅದನ್ನ ಸ್ಟ್ಯಾಂಡ್ ಹಾಕೊಳ್ಳಿ, ನೀಟಾಗಿ ಫೋಕಸ್ ಮಾಡಿದೀವ ನೋಡಿ. ಈಗ ನಮ್ಮ ಜೊತೆಗೆ ಮಾನ್ಯ ಘನತೆ ಕಳ್ಕೊಂಡಿರುವಂತಹ ಲೋಕಾಯುಕ್ತ SP, ಏನು ಒಂದು ಘನತೆ ಇರುವಂತಹ ಆ ಸಂಸ್ಥೆಗೆ ಹೆಡ್ಫೋನ್ ಕೊಡೋದು ನೀವು. ಕಾಫಿ ಗಿಫಿ ಕುಡಿತೀರಾ? ಇಲ್ಲಪ್ಪ, ಇದೆಲ್ಲ ಬೇಡ್ರಪ್ಪ. ನೀವು ಆಫ್ ಮಾಡಿ. ಫಸ್ಟ್ ನೀವು ವಿಡಿಯೋ ಆಫ್ ಮಾಡಿ. ಸುಮ್ಮನೆ ಯಾಕೆ ಇದು ಮಾಡ್ತಾ ಇದ್ರ? ನೀವು ಚೇಂಜ್ ಇಸ್ಕೊತಾ ಇದ್ವಿ. ಟೀ ಕುಡಿದ್ರು ನೀವು. ಅದಕ್ಕೆ ನೀವು ಇದೆಲ್ಲ ಸುಮ್ಮನೆ ಹಿಂಗೆ ಬೀದಿ ರಂಪಾಟ ಮಾಡ್ಕೊಂಡು ಬೀದಿಗಳಲ್ಲಿ ಹಿಂಗೆ ವಿಡಿಯೋ ಮಾಡ್ಕೊಂಡು ಸುಮ್ಮನೆ ನಮ್ಮನ್ನ ತೊಂದರೆಗೆ ಸಿಗ್ತಾ ಇದ್ದೀರಾ ಅಷ್ಟೇ. ನೀವು ನಮ್ಗೆ ಅವಮಾನ ಮಾಡ್ತಾ ಇದ್ದೀರಾ. ನೀವು ನಿಮ್ಗೆ ಅಲ್ಲಮ್ಮ, ಇದು ನೀವು ನೋಡಿ ಬಿಡಿ. ನಮಸ್ಕಾರ. ಈಗ ನಮ್ಮ ಜೊತೆಗೆ ಏನು ಲೋಕಾಯುಕ್ತ ಸಂಸ್ಥೆಯ ಕೀರ್ತಿಯನ್ನ ಮತ್ತೊಮ್ಮೆ ದೇಶಾದ್ಯಂತ ಹಬ್ಬಿಸೋದ್ರಲ್ಲಿ ಬಹಳ ಏನು ಒಂದು ಶ್ರಮ ವಹಿಸಿದಂತಹ ಲೋಕಾಯುಕ್ತ SP ಆಗಿದ್ದಿ. ಅಲ್ಲಿ ಯಾರಿಗೆ ನ್ಯಾಯ ಕೊಡಿಸಬೇಕಾಗಿರುವಂತ ಕೆಲಸದಲ್ಲಿ ಇಟ್ಕೊಂಡಿರುವಂತ ಪುಣ್ಯಾತ್ಮ ರೋಲ್ ಕಾಲ್ ರೀ. ನ್ಯಾಯ ಕೊಡಿಸ್ಬೇಕಾಗಿರೋ ಮನುಷ್ಯ ರೋಲ್ ಕಾಲ್ ಮಾಡಿಕೊಂಡು ಯಾರು ಜನರು ಲೋಕಾಯುಕ್ತಕ್ಕೆ ಇವತ್ತು ಜನ ಅವ್ರಿಗೆಲ್ಲೂ ನ್ಯಾಯ ಸಿಗದೆ ಇದ್ದಾಗ, ಕೊನೆಯಲ್ಲಿ ಯಾವ ಅಧಿಕಾರಿನೂ ನ್ಯಾಯ ಕೊಡ್ತಾ ಇದ್ದಾಗ ಕೊನೆ ಇದ್ರಲ್ಲಿ ಅವ್ರು ಲೋಕಾಯುಕ್ತಕ್ಕೆ ಹೋಗ್ತಾರೆ, ಲೋಕಾಯುಕ್ತಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತ. ಆದ್ರೆ ಈ ಪುಣ್ಯಾತ್ಮ ಲೋಕಾಯುಕ್ತಕ್ಕೆ ಬಂದಂತಹ ದೂರುಗಳ ಆಧಾರದ ಮೇಲೆ ಯಾರ ಮೇಲೆ ದೂರು ಕೊಟ್ಟಿರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಸಂಪರ್ಕಿಸಿ ಅವರಿಂದ ರೋಲ್ ಕಾಲ್ ಅನ್ನ ವಸೂಲಿ ಮಾಡಿಕೊಂಡು 100 ಕೋಟಿ ರೋಲ್ ಕಾಲ್ ಅನ್ನ ಮಾಡಿಕೊಂಡು ಸಿಗಾಕೊಂಡಿರುವಂತಹ ಪುಣ್ಯಾತ್ಮ ಎಂತ ಜೋಶಿ. ಏನ್ ಹೆಸರು? ಶ್ರೀನಾಥ್ ಮಹಾದೇವ್ ಜೋಶಿ. ಶ್ರೀನಾಥ ಮಹಾದೇವ್ ಜೋಶಿ ಇವತ್ತು ನಮ್ಮ ಜೊತೆಗೆ ಕಚೇರಿನಲ್ಲಿ ಬಂದಿದ್ದಾರೆ. ಸೊ ನಾವು ಈಗ ಇಲ್ಲೇ ಕೆಳಗಡೆ ರಾಜಾಜಿನಗರದಲ್ಲಿ ಕೆಳಗಡೆ ರೋಲ್ ಕಾಲ್ ಮಾಡಕ್ ಬಂದಿದ್ರು ಅಂತ ಹೇಳಿ ನಮ್ಮವರೆಲ್ಲ ನೋಡಿ, ಅರೆ ಈಗ SP ಆಗಿದ್ದ, ನಿನ್ನೆ ತಾನೇ ಅಲ್ಲೆಲ್ಲೋ ಭ್ರಷ್ಟಾಚಾರ ಮಾಡಿ ಸಿಗಾಕೊಂಡಿದ್ದಾನೆ, ಈಗಾಗಲೇ ನೋಡಿದ್ರೆ ಇಲ್ಲೇ ರೋಲ್ ಕಾಲ್ ಮಾಡೋದಕ್ಕೆ ಬಂದ್ಬಿಟ್ಟಿದ್ದಾನಲ್ಲ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಅವನಿಗೆ ಒಂದಷ್ಟು ಮಾತಾಡ್ಸೋಣ. ಪಾಪ ಇಂಥವ್ರಿಗೆ ಎಸ್ಪೆಷಲಿ IPS ಓದ್ಕೊಂಡು ಬಂದು ಕಷ್ಟಪಟ್ಟು ಕೆಲಸ ಹಿಡ್ಕೊಂಡು ಬಂದು ಕೆಲಸ ಮಾಡೋದಕ್ಕೆ ಬಂದಿರೋಂತ ಇಂಥ ವ್ಯಕ್ತಿಗಳೇ ತಿನ್ನ ಕೆಲಸವನ್ನ ಮಾಡ್ತಾ ಇದಾರಲ್ಲ. ಇವ್ರಿಗೆ ನಿಜವಾಗ್ಲೂ ಏನ್ ಮೋಟೋ, ಯಾಕೆ ಹಿಂಗ್ ಮಾಡ್ತಾ ಇದಾರೆ, ಏನ್ ಇವ್ರ ಸಮಸ್ಯೆಗಳು, ಇವ್ರಿಗೇನಾದ್ರೂ ಯಾವ ರಾಕ್ಷಸ ಪ್ರವೃತ್ತಿ ಇವ್ರಿಗೆ ಮೈಗೆ ದೇವತರ ಮೆಟ್ಕೊಂಡಿದೆ ಅನ್ನೋದನ್ನ ಒಂದಷ್ಟು
ವಿವರವಾಗಿ ನಾವು ಅವ್ರನ್ನ ಮಾತಾಡ್ಸೋಣ. ಕಾಂಗ್ರೆಸ್ ಪಕ್ಷದವರು ಪೂರ್ವಗ್ರಹ ಪೀಡಿತರಾಗಿ ನನ್ನಂತ ಒಬ್ಬ ಒಳ್ಳೆ ವ್ಯಕ್ತಿನ, ಒಬ್ಬ ಪ್ರತಿಷ್ಠಿತನ ನೀವು ಕರ್ಕೊಂಡ್ ಬಂದಿದ್ದಾರೆ, ಅವಮಾನ ಮಾಡೋದು ಸರಿ ಇಲ್ಲ ನಿಮ್ಗೆ. ಇದನ್ನ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹೌದೌದು, ನೀವು ಬಹಳ ಸಜ್ಜನರು ಮತ್ತೆ ಬಹಳ ಬಹಳ ದಕ್ಷತೆಯಿಂದ ಕೆಲಸ ಮಾಡಿದಿರಿ ಅಂತ ಹೇಳಿ ನಿನ್ನೆ ಮೊನ್ನೆ ಎಲ್ಲ ಪತ್ರಿಕೆಗಳಲ್ಲಿ ಮತ್ತೆ ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲ ನೋಡಿದ್ವಿ. ನಿಂಗಣ್ಣನ ಮೊಬೈಲ್ ಅಲ್ಲಿ ನಿಮ್ದು ನಿಂಗಣ್ಣಂದು ಏನೆಲ್ಲ ಇತ್ತು ಅನ್ನೋದು ಈಗ ನಮ್ಗೆಲ್ಲರೂ ಗೊತ್ತಾಗಿದೆ. ಅವನಿಂದ ತಗೊಳಕೊಂಡ್ರಿ ಎಲ್ಲ ನೀವು. ಪಾಪ ನಿಂಗಣ್ಣನ ಕಂಡ್ರೆ ಈಗ ನಿಮ್ಗೆ ಆಗಲ್ಲ. ನಿಂಗಣ್ಣ ಒಬ್ಬನೇ ನುಂಗ್ತಾ ಇರ್ಲಿಲ್ಲ, ನೀವು ಎಲ್ಲ ನಿಂಗಣ್ಣ ಹೆಸರು ಹೇಳ್ಕೊಂಡು ನಿಂಗಣ್ಣರು ನಿಮ್ಮಂತವ್ರು 100 ಜನರು ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇದ್ರಿ. ಅದ್ ಸರಿ ಬಂಧುಗಳೇ, ಇವ್ರಿಗೆ ಈಗ ನೇರವಾಗಿ ಸಂದರ್ಶನಕ್ಕೆ ಮಾಡ್ಬೇಡ. ಪಾಪ ಅವ್ರಿಗೊಂದು ನಮ್ದೊಂದಷ್ಟು ಪ್ರಶ್ನೆಗಳಿದಾವೆ, ಈ ಪುಣ್ಯಾತ್ಮರಿಂದ ಕೇಳ್ಕೊಳ್ಳೋಣ ಅಂತ ಹೇಳಿ ನಾವು ಈಗ ಪ್ರಶ್ನೆ ಕೇಳೋಣ. ಸಂದರ್ಶನವನ್ನ ಶುರು ಮಾಡೋಣ. ನಮಸ್ಕಾರ. ಇವತ್ತು ನೀವೇನು ರೋಲ್ ಕಾಲ್ ಬಂದು KRS ಪಕ್ಷದ ಕೈಯಲ್ಲಿ ಸಿಗಾಕೊಂಡು ಇಲ್ಲಿ ಬಂದಿರೋಂತ ಕಚೇರಿಗೆ ಬಂದಿರೋರಿಗೆ ನಿಮಗೆ ನಮ್ಮ ಕಚೇರಿಗೆ ಸ್ವಾಗತ. ಸ್ವಾಗತ ಕೇಳ್ತಿರೋ ಕರೆದಿರೋದಕ್ಕೆ ನನಗೆ ಸರಿ ಅಲ್ವಾ? ಆದ್ರೆ ನೀವು ರೋಲ್ ಕಾಲು ಈ ತರ ಹೇಳೋದು ನನಗೆ ಅದು ಸರಿ ಅನ್ಸುತ್ತಿಲ್ಲ. ಸರಿ ಆಯ್ತು. ನೀವು ಸರಿ ಕೆಳಗಡೆ ಮಾಡ್ತಾ ಇದ್ದೀರಿ ಏನ್ ನೀವು? ಅದೇನು ಎಷ್ಟು ದುಡ್ಡಿಸ್ಕೊತಾ ಇದ್ರಲ್ಲ, ಏನ್ ಕತೆ ಅದು? ನೀವು ಮೊಬೈಲ್ ಆಫ್ ಮಾಡಿದ್ರೆ ಆಫ್ ಮಾಡ್ತಿದ್ರೆ ಹೇಳ್ತೀನಿ. ಮೊಬೈಲ್ ಆಫ್ ಆಗಿದೆ, ನಮ್ಮದು CCTV ಮಾತ್ರ ಇದೆ, ನೀವೇನು ಹೆದರ್ಕೋಬೇಕಾಗಿಲ್ಲ. ಮೊಬೈಲ್ ಆಫ್ ಆಗಿದೆ, ಧೈರ್ಯವಾಗಿ ಮಾತಾಡಿ. ಕೆಳಗಡೆ ಅದೇನು ಮಾಡ್ತಾ ಇದ್ರಲ್ಲ, ಇಸ್ಕೊತಾ ಇದ್ರಲ್ಲ, ಅದೇನು ಚಿಲ್ಲರೆ ಪಲ್ರೆ ಅಂತಿರಲ್ಲ, ಏನ್ ಕತೆ ಏನದು? ಏನಿಲ್ಲ ರೀ, ಅದೊಂದು ದೊಡ್ಡ ಕತೆ. ಹೆಂಗೋ ರೆಗ್ಯುಲರ್ ಆಗಿ ಒಂದಿಷ್ಟು ಕಲೆಕ್ಷನ್ ಮಾಡಿಕೊಂಡು BDA ನಮ್ಮ ಅಬ್ಕಾರಿ ಇದರದೆಲ್ಲ ಒಂದಿಷ್ಟು ಕಲೆಕ್ಷನ್ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ. ನಮ್ಮ ನಿಂಗಣ್ಣನೆಲ್ಲ ಅಯೋಗ್ಯವನು, ಇವನಿಂದ ತೆಗ್ಲಾಕೊಂಡು ನಾವು ಹಿಂಗಾಗಿದೆ. ಇವಾಗ ಬೀದಿಲಿ ಬಂದು ರೋಲ್ ಕಾಲಿಗೆ, ಯಾಕೆಂದ್ರೆ ನಮಗೂ ಒಂದಿಷ್ಟು ಅಭ್ಯಾಸ, ಒಂದಿಷ್ಟು ಏನು ಹೇಳ್ತಾರೆ ವೆಚ್ಚಗಳು ಇರೋದ್ರಿಂದ ನನಗೆ ಅದೊಂಥರ ಅಭ್ಯಾಸ ಆಗಿ ನನಗೆ ಹವ್ಯಾಸ ಆಗ್ಬಿಟ್ಟಿದೆ ಅದು. ನಾವು ಈ ಥರ ಬರಲಿಲ್ಲ ಸಿಗಲಿಲ್ಲ ಅಂತಂದ್ರೆ ನಮ್ಗೆ ಒಂಥರ ಕೈ ಕಾಲೇ ಆಡೋದಿಲ್ಲ, ಹಂಗಾಗಿದೆ. ಆ ಕಾರಣಕ್ಕೆ ಏನ್ ಮಾಡೋದು, ಅಲ್ಲಿಂದ ಲೋಕಾಯುಕ್ತದಿಂದ ಇದು ಮಾಡಿದ್ದಾರೆ, ಹಂಗಾಗಿ ಇದು ಮಾಡ್ಬೇಕಾಯ್ತು. ನೋಡಿ, ಇಲ್ಲಿಗೆ ಬಂದ್ರೆ ನಿಮ್ದು ತೊಂದರೆ ಇದೆ. ನೀವು ಅಲ್ಲಿ ರೋಲ್ ಕಾಲ್ ತಪ್ಪಾಯ್ತು ಅಂತ ಹೇಳಿ ಇಲ್ಲಿ ನೇರವಾಗಿ ರಸ್ತೆಗಳಿಬಿಟ್ರ? ಏನ್ ಮಾಡೋದು? ಯಾಕೆ ಮನೆಯಲ್ಲಿ ಬೈತಾರ ಹೆಂಡತಿ ಮಕ್ಕಳು ಎಲ್ಲಿ ಕಾಸು ತಗೊಂಡಿರ ಅಂತ? ಏನ್ ಕತೆ ನಿಮ್ದು ಅಂತ? ಯಾಕೆ ಹಿಂಗೆ ಇಷ್ಟೊಂದು ಲಜ್ಜೆ ಕೆಟ್ಟಂಗೆ ಕೆಲಸ ಮಾಡ್ತಿರಲ್ಲ, ಏನ್ ಸಮಾಚಾರ, ಯಾಕೆ? ಹೌದು, ಇವತ್ತು ನಾವು ತಿಂಗಳನ್ನು ಅಂದ್ರೆ ಪ್ರತಿ ದಿನ 1 ಲಕ್ಷ ಈ ತರದೊಂದಿಷ್ಟು ಮನೆಗೆ ತಗೊಂಡೋಗಿ ಅಭ್ಯಾಸ ಇಲ್ಲ. ಮನೆಯಲ್ಲಿ ಕೇಳ್ತಾರೆ, ಇವತ್ತೆಲ್ಲ ಖರ್ಚುಗಳಿದೆ ನಿಮ್ಗೆ. ಬೆಂಗಳೂರಿನಂತ ಮಹಾನಗರದಲ್ಲಿ ನಾವು ಬಾಳ್ವೆ ಮಾಡಬೇಕು, ಪ್ರತಿಷ್ಠಿತವಾಗಿ ನಮ್ಮ ಜೀವನವನ್ನ ಐಷಾರಾಮಿಯಿಂದ ಬಾಳ್ಬೇಕು ಅಂದ್ರೆ ತುಂಬಾ ಖರ್ಚಿರ್ತದೆ. ನೀವು ಹೇಳೋ ರೀತಿಯಲ್ಲಿ ಅಥವಾ ನೀವು ಇದು ಮಾಡೋ ರೀತಿಯಲ್ಲಿ ಅದೆಲ್ಲ ಆಗೋದಿಲ್ಲ. ಅದು ವಾಸ್ತವಕ್ಕೆ ದೂರ ಆಗಿರುವಂತದ್ದು ಮಾತುಗಳು ನೀವು ಆಡೋದು. ಇದು ನಿಜವಾಗ್ಲೂ ನಮ್ಗೆ ಪ್ರಾಕ್ಟಿಕಲ್ ಆಗಿ ಮಾಡೋದು ನೀವೇನ್ ಮಾಡ್ತಾ ಇದೀರ? ಅದು ಹೌದು, ಅದು ಮಾಡ್ತಾ ಇರೋದೇ ಪ್ರಾಕ್ಟಿಕಲ್. ಹೌದು, ಅದೇ ಪ್ರಾಕ್ಟಿಕಲ್. ನೀವು ಅದನ್ನ ತಿಳ್ಕೋಬೇಕು ಅಷ್ಟೇ. ಅದನ್ನ ಬಿಟ್ಟು ನಮ್ಮನ್ನ ಈ ರೀತಿ ಖರ್ಚು ಅವಮಾನಿಸೋದು ಎಲ್ಲ ತಪ್ಪು. ನಾವು ನಿಮ್ಮನ್ನ ಅವಮಾನಿಸ್ತಾ ಇಲ್ಲ, ತಾವುಗಳು ತಪ್ಪು ತಿಳ್ಕೋಬಾರ್ದು. ನಾವು ನಿಜವಾಗ್ಲೂ ನಿಮ್ಮ ಒಳಗಿನ ಏನು ನಿಮ್ಗೆ ಇಂತೆಲ್ಲ ಕೆಲಸವನ್ನ ಮಾಡಿಸ್ತಾ ಇರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ, ಇನ್ನೊಂದಷ್ಟು ಮಾಹಿತಿ ಪಡ್ಕೊಳ್ಳೋದಕ್ಕೆ ನಾವು ಇವತ್ತು ನಿಮ್ಮ ಸಂದರ್ಶನ ಮಾಹಿತಿ ಕೊಡೋಣ. ಅದ್ರ ಬಗ್ಗೆ ನೀವು ಇದು ಮಾಡ್ಕೋಬೇಡಿ. ನನಗೇನು ಅಂದ್ರೆ ಮೊಬೈಲು ನೀವು ಯಾವ್ದು ರೆಕಾರ್ಡ್ ಮಾಡಬಾರ್ದು. ಏನೇ ಮಾಹಿತಿ ಇದ್ರು ಕೇಳಿ, ಮಾತಾಡೋಣ. ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನೀವು KRS ಪಕ್ಷದವರು ಒಳ್ಳೆ ಇದಕ್ಕೋಸ್ಕರ ಕೆಲಸ ಮಾಡ್ತೀವಿ. ನಾವು ಬೇರೆ, ನೀವೇ ಬೇರೆ, ನಾವೇ ಬೇರೆ. ಮೇಲೆ ನಿಮ್ಮ ಭಾರಿ ಗೌರವ ಇದೆ ನಮ್ಗೆ. ಕಾರಣಕ್ಕೆ ಏನಿಲ್ಲ, ಅದೆಲ್ಲ ಹೇಳೋಣ. ಆದ್ರೆ ನೀವು ಇದನ್ನೆಲ್ಲ ತುಂಬಾ ಸೀರಿಯಸ್ ಆಗಿ ತಗೋಬಾರ್ದು. KRS ಪಕ್ಷದವರು ಸರಿ. ಈಗ ನೀವು ಲೋಕಾಯುಕ್ತ ಅಂತ ಒಂದು ಘನತೆ ಇರುವಂತ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ SP ಅವರು ಲೋಕಾಯುಕ್ತಕ್ಕೆ ಬರುವಂತಹ ದೂರನ್ನು ಆಧರಿಸಿ ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕಾಗಿರುವಂತಹ ಒಂದು ಘನತೆಯುತ ಸಂಸ್ಥೆಯಲ್ಲಿ ಇದ್ದಂತವ್ರು ಯಾಕೆ ಈ ತರದ ಕಕ್ಕ ತಿನ್ನೋ ಕೆಲಸವನ್ನ ಮಾಡಿದ್ರಿ? ಯಾಕೆ ನ್ಯಾಯ ಕೊಡಿಸುವ ಸಂದರ್ಭದಲ್ಲಿ ನೀವು ರೋಲ್ ಕಾಲ್ ಇಳಿದ್ರಿ? ಏನ್ ನಿಮ್ ಕತೆ ಏನು? ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ನೀವೆಲ್ಲರೂ? ದೇಶವನ್ನ ಉಳಿಸ್ಕೋಬೇಕಂತ ನಾವೆಲ್ಲ ಪರದಾಡ್ಬೇಕಾದ್ರೆ ನಿಮ್ಗೆ ನಿಮ್ಗೆ ಏನಾಗಿದೆ ನಿಮ್ಗೆ ಈ ತರ ಕೆಲಸ ಮಾಡೋದಕ್ಕೆ ಅಂತ? ನೋಡ್ರಿ, ಇದು ನೀವು ತಿಳ್ಕೋಬೇಕು. ನಾವು ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು. ಆದ್ರೆ ನೀವು ಒಂದು ಒಳ್ಳೆ ಹುದ್ದೆಯಲ್ಲಿ ಮತ್ತೆ ಒಳ್ಳೆ ಜಾಗದಲ್ಲಿ ಅಥವಾ ಒಳ್ಳೆ ಜಾಗಕ್ಕೆ ನೀವು ಟ್ರಾನ್ಸ್ಫರ್ ವರ್ಗಾವಣೆ ಆಗ್ಬೇಕು, ಅಥವಾ ಒಳ್ಳೆ ಜಾಗದಲ್ಲಿ ನೀವು ಯಾವಾಗ್ಲೂ ಒಳ್ಳೆ ಜಾಗದಲ್ಲಿ ತುಂಬಾ ಫಲವತ್ತಾದ ಜಾಗದಲ್ಲಿ ಇರ್ಬೇಕು ಅಂತಂದ್ರೆ ಯಾವಾಗಲೂ ತಿಳ್ಕೊಳ್ಳಿ, ನೀವು ಹಣ ಮಾಡ್ಲೇಬೇಕು. ಈ ತರ ಹಣ ತಗೊಂಡು ನಮ್ಮ ದೊಡ್ಡವ್ರಿಗೆ ವರ್ಗಾಯಿಸಿದ್ರೆ ನಮ್ಮನ್ನ ಒಳ್ಳೆ ಕಡೆ ವರ್ಗಾವಣೆ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಾವೆಲ್ಲರೂ ಇರ್ಬೇಕಾಗುತ್ತೆ. ನೀವೆಲ್ಲ ಪ್ರಾಕ್ಟಿಕಲಿ ನಿಮ್ಗೆ ಗೊತ್ತಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ನೀವು KRS ಪಕ್ಷದವರು ಸಂಪೂರ್ಣವಾಗಿ ಒಂದು ಕ್ರಮ ಇದನ್ನು ಬಾಳ್ತಾ ಇಲ್ಲ. ದಯವಿಟ್ಟು ವಾಸ್ತವಿಕದ ಮೊದಲಿಂದ ಅರ್ಥ ಮಾಡ್ಕೋಬೇಕು. ನಮ್ಗೆ ತುಂಬಾ ಕಷ್ಟ ಇದೆ.
ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ನಾವು ಇಲ್ಲೆಲ್ಲ ಬರ್ತೀವಿ. ಯಾರಿಗೆ ಕೊಡ್ತೀವಿ ಕೋಟ್ಯಾಂತರ ರೂಪಾಯಿ ತಗೊಂಡೋಗಿ? ಯಾರು ಆಡಳಿತ ನೀವು ಯಾರನ್ನೆಲ್ಲ ಜನಗಳು ಆಡಳಿತದಲ್ಲಿ ಕೂರ್ತಿರ್ತಾರೋ ಅವ್ರು ಕೊಡ್ಲೇಬೇಕಾಗುತ್ತೆ. ನಾವು ಇದೆಲ್ಲ ಒಂದು ವ್ಯವಸ್ಥೆ, ನಾವು ಚೆನ್ನಾಗಿ ಕಟ್ಕೊಂಡು ತುಂಬಾ ಸಂತುಷ್ಟವಾಗಿದ್ದೀವಿ. ನೀವು ಸುಮ್ಮನೆ ಬಂದು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ, ಇದೆಲ್ಲ ಸರಿಯಲ್ಲ. ನೀವು ನಾವು ಮಾಡ್ತಾ ಇರೋ ಸರಿಗಲ್ಲ, ನೀವು ಮಾಡ್ತಾ ಇರೋದು ನಾವು ಸಂಪೂರ್ಣ ಸರಿಯಾಗಿದೆ. ನೀವು ಯಾಕೆ ನೀವೇನ್ ಹೇಳ್ತೀವಿ, ನೀವು ಯಾಕೆ ಈ ತರ ಮಾತಾಡ್ತಿದ್ರ ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ಅಲ್ಲ, ನಿಮ್ಮ ಹೆಸರೇನು? ಜೋಶಿ ಜೋಶಿ ಶ್ರೀನಾಥ ಮಹಾದೇವ ಜೋಶಿ ಅಂತ ಎಲ್ಲನೂ ಬಹುಶಃ ದೇವರ ಹೆಸರು ಇಟ್ಕೊಂಡಿದ್ದೀರಿ, ಅದಕ್ಕೆ ಈ ಅಲ್ಕ ಕೆಲಸ ಮಾಡ್ತಾ ಇದೀರಿ ಅಂತ ಕಾಣುತ್ತೆ ದೇವರ ಹೆಸರು ಇಟ್ಕೊಂಡು. ಸರಿ, ಈಗ ಒಂದು ನನಗೆ ಬಹಳ ಕಾಡುವಂತ ಒಂದು ಪ್ರಶ್ನೆ ಏನು ಅಂತ ಅಂದ್ರೆ, ನೀವು ಈ ತರದ್ದೇನೋ ಕೆಲಸ ಮಾಡ್ತೀರಿ, ಅಲ್ಕ ಕೆಲಸ ಮಾಡ್ತೀರಿ, ಭ್ರಷ್ಟಾಚಾರ ಮಾಡ್ತೀರಿ, ಲಂಚ ವಸೂಲಿ ಮಾಡ್ತೀರಿ, ಎಕ್ಸ್ಟ್ರಾಕ್ಷನ್ ಮಾಡ್ತೀರಿ, ಹಿಂಗೆಲ್ಲ ಮಾಡ್ಬೇಕಾದ್ರೆ ಸಿಕ್ಕಾಕೊಂಡ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನುವಂತ ಭಯ ನಿಮ್ಗೆ ಯಾಕಿಲ್ಲ ಅಂತ? ಯಾಕೆ ನಿಮ್ಗೆ ಭಯ ಇಲ್ವಾ? ಸಿಕ್ಕಾಕೊಂಡ್ರೆ ಏನಪ್ಪಾ ಆಗುತ್ತೆ ಅನ್ನುವಂತ ಭಯ ನಿಮ್ಗೆ ಇಲ್ವಾ ಅಂತ? ಮತ್ತೆ ಅದನ್ನೇ ಹೇಳ್ತೀನಿ. ಈಗ ನಮ್ಗೆ ಯಾವ್ದ್ರ ಭಯವೂ ಇಲ್ಲ ನೋಡಿ. ನಾವು ತಿಂದರು ತುಂಬಾ ಕಮ್ಮಿ. ರಾಜಕಾರಣಿಗಳು ಸಾವಿರಾರು ಕೋಟಿಗಳನ್ನ ನುಂಗ್ತಾರೆ, ಲೂಟಿ ಮಾಡ್ತಾ ಇದ್ರೆ ನಾವು ಅವರ ಒಂದಿಷ್ಟು ನಾನು ಮಾಡಿ ಅವ್ರನ್ನ ಹೇಳಿರೋ ಮುಂಚೆ ಒಂದಿಷ್ಟು ಕೊಡ್ಬೇಕು. ಅವ್ರಿಗೂ ನಮ್ಗೂ ಈ ಥರದೆಲ್ಲ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಏನೆಲ್ಲ ಇರುತ್ತೆ. ಹಂಗಾಗಿ ನಾವು ಅದೇ ಹೇಳಿರ್ಬೇಕು, ಒಳ್ಳೆ ಜಾಗದಲ್ಲಿ ಇರ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು. ಒಳ್ಳೆ ಜಾಗದಲ್ಲಿ ಬರೋದೇ ಅದಕ್ಕೆ. ಮತ್ತೆ ಇದನ್ನೆಲ್ಲ ನಾವು ಈಗ ನಾವಿಲ್ಲಿ ಕಲೆಕ್ಷನ್ ಮಾಡಿ ಅವ್ರು ಕೊಟ್ರೆ ತಾನೆ ಏನೊಂದು ಆಗೋದು. ಇಲ್ಲ ನಾವು ಕೊಟ್ಟಿಲ್ಲ, ನಾವು ನಿಮ್ ತರ ಹಿಂಗೆ ಹೇಳ್ತೀವಿ, ಪ್ರಾಮಾಣಿಕತೆ ನಿಮ್ ತರ ಎಲ್ಲ ಈ ತರ ಎಲ್ಲ ಏನೋ ಮಾತಾಡ್ತಿರಲ್ಲ ನೀವು. ಪ್ರಾಮಾಣಿಕತೆ, ಒಳ್ಳೆ ಕಾಳಜಿ, ಸಾಮಾಜಿಕ ಅದು ಇದು ಅಂತೆಲ್ಲ ಮಾತಾಡ್ತಿರಲ್ಲ, ಅದನ್ನೆಲ್ಲ ಇಟ್ಕೊಂಡಿದ್ರೆ ಇವತ್ತು ಯಾರು ಜೀವನ ಮಾಡೋಕ್ಕಾಗುತ್ತೆ? ನೀವು ಹೇಳ್ತಿರಲ್ಲ, ಇವತ್ತು ನನಗೆ ನೋಡ್ರಿ, ನಾನು ತುಂಬಾ ಸಣ್ಣ ಮಟ್ಟದಲ್ಲಿ ನಾನೇನೋ ಒಂದಿಷ್ಟು ಇದು ಮಾಡಿದೀನಿ ಬಿಟ್ರೆ, ನೀವ್ ಹೇಳೋ ತರ ಯಾವ ಅಷ್ಟೊಂದು ದೊಡ್ಡ ಇದೇನಿಲ್ಲ. ಏನೋ ಒಂದು ತಿಂಗಳು 3 ಕೋಟಿ ರೂಪಾಯಿ ಬರ್ತಾಯಿತ್ತು. ಎಷ್ಟು ಎಷ್ಟು 3 ಕೋಟಿ ರೂಪಾಯಿ ಬರ್ತಾ ಇತ್ತು ಅಷ್ಟೇ. ಬರೀ 3 ಕೋಟಿ ಬರ್ತಾ ಇತ್ತು. ಹಿಂಗಣ್ಣ ಇನ್ನೊಬ್ಬ ನಮ್ಮ ಅಯೋಗ್ಯ ಇನ್ನೊಬ್ಬನ ಜೊತೆ ನೆಕ್ಸ್ಟ್ ಎಲ್ಲ ಸೇರ್ಕೊಂಡು ನಮ್ಗೆ ಹಳ್ಳ ತೊಡ್ಬಿಟ್ಟು ಈಗ ನಮ್ಗೆ. ಹಾಗಾಗಿ ಅದನ್ನು ಈಗ ನಿಂತೋಗಿ ನನಗೊಂಥರ ನರನಾಡಿಗಳೇ ಆಡ್ದಂಗೆ ತಲೆನೇ ಓಡ್ತಾ ಇಲ್ಲ, ಹಂಗಾಗ್ತಿದೆ. 3 ದಿನದಿಂದ ನಿಮ್ಮನ್ನ ನೆನ್ಸ್ಕೊಂಡಂತೂ ನನ್ಗೆ ನಿದ್ದೆನೆ ಬರ್ತಾ ಇಲ್ಲ.